Good morning, lucky charms. Welcome back to our world. It is day 3 in Shirdi. ಇವತ್ತು ಹೊರಡ್ತಾ ಇದೀವಿ 4:40ಗೆ ಟ್ರೈನ್ ಇದೆ. ಇವತ್ತು ಏನು ಮಾಡ್ತೀವಿ ಅಂತ ನೋಡೋದಕ್ಕೆ ಮೊದಲು ನೀವೇನಾದರೂ ಶಿರ್ಡಿ ಸೀರೀಸ್ನ ಹಳೆ ವ್ಲಾಗ್ಸ್ನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಅದರಲ್ಲಿ ಟ್ರೈನ್ ಜರ್ನಿ ಹಾಗೆ ದ್ವಾರಕಾಮಾಯಿ ಸಾಯಿ ತೀರ್ಥ ಅದ್ರ ಬಗ್ಗೆ ಎಲ್ಲ ನಾನು ಅಲ್ಲಿ ಎಲ್ಲ ಹೋಗಿದ್ರ ಬಗ್ಗೆ ಇದೆ. ಸೊ ಪ್ಲೀಸ್ ಗೋ ಚೆಕ್ ದ್ಯಾಟ್. ಈಗ ಟೈಮ್ 4:15 ಆಗಿದೆ. ನಾವು ದ್ವಾರಕಾಮಾಯಿ ಹತ್ರ ಹೋಗ್ತಾ ಇದ್ದೀವಿ ಕಾಕಡ ಆರತಿ ಅಟೆಂಡ್ ಮಾಡೋದಕ್ಕೆ. ಬೆಳಗಿನ ಜಾವ ದ್ವಾರಕಾಮಾಯಿ ಹತ್ರ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರುತ್ತೆ. ಸಮಾಧಿ ಮಂದಿರದ್ದು ಗೋಪುರ ಕಾಣಿಸ್ತಾ ಇದೆ. ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ, ತುಂಬ ಚಳಿ ಇದೆ. ಕಾಕಡ ಆರತಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ, ಸೊ ಸ್ಲೋಲಿ ಜನ ಬರ್ತಾ ಇದ್ದಾರೆ. ಅಲ್ಲಿ ಡೋರ್ ಕಾಣಿಸ್ತಿದೆ ಅಲ್ವಾ, ಮೊದಲು ದ್ವಾರಕಾಮಾಯಿ ಅಷ್ಟೇ ಇದ್ದಿದ್ದು, ಅಷ್ಟು ಚಿಕ್ಕದಾಗಿನೇ. ಇದೆಲ್ಲ ಓಪನ್ ಸ್ಪೇಸ್ ಇತ್ತಂತೆ ಆ್ಯಂಡ್ ಲೇಟರ್ ಆನ್ ಇದೆಲ್ಲ ಡೆವಲಪ್ ಮಾಡಿರೋದು. ದ್ವಾರಕಾಮಾಯಿಯಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಚಾವಡಿ ಇದೆ. ಸೊ ಇದೇ ಚಾವಡಿ. ಅದು ಆಂಜನೇಯ ತಂದೆ ಟೆಂಪಲ್ ಇನ್ನೂ ಓಪನ್ ಆಗಲಿಲ್ಲ. 5 o'clock ಓಪನ್ ಮಾಡ್ತಾರೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಮುಖದರ್ಶನ್ ಅಂತ ಅದು ಅಲೋ ಮಾಡ್ತಿದ್ರು ಹಿಂದೆನೇ, ಇವಾಗ ಅದು ಕ್ಲೋಸ್ ಮಾಡಿದ್ದಾರೆ. ಇದು ಅಬ್ದುಲ್ ಬಾಬಾ ಅವರ ಕಾಟೇಜ್. ಅಬ್ದುಲ್ ಬಾಬಾ ತಂದೆ ಜೊತೆ ಯಾವಾಗಲೂ ಇರ್ತಾಯಿದ್ರು. ಚಾವಡಿ ಒಳಗಡೆ ಆ್ಯಕ್ಚುಲಿ 2 ಎಂಟ್ರೆನ್ಸ್ ಇದೆ. ಇದು ಲೇಡೀಸ್ಗೆ ಆ್ಯಂಡ್ ಆ ಕಡೆ ಜೆಂಟ್ಸ್ಗೆ. 2 ಕಡೆ ಬಾಬಾ ತಂದೆ ಫೋಟೋ ಇದೆ ಆ್ಯಂಡ್ ಅವ್ರು ಮಲಗ್ತಾ ಇದ್ದಿದ್ದು ಕಾಟ್ ಇದೆ. ಈಗ ತಾನೇ ದ್ವಾರಕಾಮಾಯಿಯಿಂದನೇ ಕಾಕಡ ಆರತಿ ನೋಡಿ ಆಚೆ ಬಂದೆ. ಶಿರ್ಡಿಗೆ ಯಾರೇ ಬಂದರೂ ಬೆಳಿಗ್ಗೆ ದ್ವಾರಕಾಮಾಯಿಯಿಂದ ಕಾಕಡ ಆರತಿ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕ್ರೌಡ್ ಕಡಿಮೆ ಇರೋದ್ರಿಂದ ಬೆಳಿಗ್ಗೆ ಹೊತ್ತಿಲ್ಲಿ ಓಡಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಶಾಪಿಂಗು ಬೇಗ ಮುಗಿಸ್ಬೋದು. ಶಾಪಿಂಗ್ ಟೈಮ್. ಸ್ವಲ್ಪ ಸ್ವೀಟ್ಸು, ಧೂಪ, ಬಾಬಾ ತಂದೆದು ಡ್ರೆಸ್ಸಸ್ ಇದೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ದೀವಿ. ಶಿರ್ಡಿಲಿ ಪೇಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಕ್ಕರೆದು ಮತ್ತು ಇನ್ನೊಂದು ಬೆಲ್ಲದ್ದು ಮಾರ್ತಾರೆ. ಸೊ ಯಾರೇ ಶಿರ್ಡಿಗೆ ವಿಸಿಟ್ ಮಾಡಿದ್ರೂ ಟ್ರೈ ಮಾಡೋದು ಮರಿಬೇಡಿ. ಇಲ್ಲಿ ಪರ್ಚೇಸಿಂಗ್ ಮುಗೀತು. ಬಾಬಾದು ಸ್ಟಿಕ್ಕರ್ ಸಿಗಲಿಲ್ಲ ಆ್ಯಂಡ್ ಕೀಚೈನ್ ಕೂಡ ಸಿಗಲಿಲ್ಲ ನನಗೆ. ಸೊ ಬೇರೆ ಕಡೆ ನೋಡಬೇಕು. ಈಗ ಇನ್ನೂ 7 o'clock ಅಷ್ಟೇ. ಆಲ್ರೆಡಿ ಕ್ರೌಡ್ ಸ್ಟಾರ್ಟ್ ಆಗೋಗಿದೆ. ನಾವು ಬರಬೇಕಾದ್ರೆ ಪ್ರಸಾದ ಕೌಂಟರ್ ಫುಲ್ ಖಾಲಿ ಇತ್ತು. ಈಗ ಆಲ್ರೆಡಿ ಕ್ಯೂ ಸ್ಟಾರ್ಟ್ ಆಗೋಗಿದೆ. ಇದು ಸಾಯಿ ಮುರಳಿ ಕಾಂಪ್ಲೆಕ್ಸ್ ಅಂತ. ಅಲ್ಲಿ ಒಂದು ಆರ್ಟ್ ಗ್ಯಾಲರಿ ಇದೆ, ಮ್ಯೂಸಿಯಂ, ಫುಲ್ ಬಾಬಾ ತಂದೆದು ಪೇಂಟಿಂಗ್ಸ್ ಅದೆಲ್ಲನೂ ಇದೆ. ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ ಮರಿಬೇಡಿ. ನನಗೆ ಈ ಸತಿ ಅಲ್ಲಿ ವಿಸಿಟ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಟೈಮ್ ತುಂಬ ಕಡಿಮೆ ಇತ್ತು. ನಮ್ಮ ಟ್ರೈನ್ 6 hours ಡಿಲೇ ಆಗಿದೆ. 4:30ಗಿದ್ದ ಟ್ರೈನ್ ಈಗ 10:30 ತೋರಿಸ್ತಾ ಇದೆ. ಸಾಯಿ ಹೆರಿಟೇಜ್ ವಿಲೇಜ್ ಒಂದು ಮಿಸ್ ಆಗಿತ್ತು, ಸೊ ಇವಾಗ ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಎಂಟ್ರಿ ಫೀ 150. ಇಲ್ಲಿ ಟ್ರೈನ್ ಆ್ಯಂಡ್ ಕ್ಯಾಮಲ್ ರೈಡ್ ಅದೆಲ್ಲ ಇದೆ, ಅದಕ್ಕೆಲ್ಲನೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಎಂಟರ್ ಆಗ್ತಿದ್ದ ಹಾಗೇ ವಿಲೇಜ್ ವೈಬ್ಸ್ ಕಾಣಿಸುತ್ತೆ. ಓಲ್ಡ್ ಶಿರ್ಡಿ ಹೇಗಿತ್ತು, ಆಗಿನ ಲೈಫ್ ಸ್ಟೈಲ್ ಹೇಗಿತ್ತು ಅಥವಾ ಮನೆ ಅದೆಲ್ಲ ಹೇಗಿತ್ತು ಅಂತ ನೋಡೋದಕ್ಕೆ ಇಲ್ಲಿ ಬರಬಹುದು. ಇಲ್ಲಿ ಖಂಡೋಬಾ ಮಂದಿರದ್ದು ರೆಪ್ಲಿಕಾ ಮಾಡಿದ್ದಾರೆ, ಮೊದಲು ಹೇಗಿತ್ತು ಹಳೆಯ ಕಾಲದಲ್ಲಿ ಅಂತ.
ಇಲ್ಲಿ ಬಾಯ್ಜಾಮ ಅವ್ರ ಮನೆ ಮತ್ತು ಅವರು ಬಾಬಾ ತಂದೆಗೆ ಊಟ ಕೊಡ್ತಾ ಇರೋದು ತೋರಿಸ್ತಾ ಇದ್ದಾರೆ. ಭಾವ್ ಮಹಾರಾಜ್ ಕುಂಬಾರ್ ಅವ್ರ ಮನೆ. ಪಲ್ಕಿ ಪ್ರೊಸೆಷನ್ದು ರೆಪ್ಲಿಕಾ ಇದೆ. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹಳೇ ಶಿರಡಿ, ಆಗಿನ ಕಾಲದ ಶಿರಡಿ ಹೇಗಿತ್ತು ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಬಹುದು. ಆ ಲೈಫ್ ಸ್ಟೈಲ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಬಾಬಾ ತಂದೆ ಮಿಸ್ ಮಾಡದೆ ದಿನ 5 ಮನೆಗೆ ಹೋಗೋರು ಭಿಕ್ಷೆ ಬೇಡೋದಕ್ಕೆ. ಸೊ ಇಲ್ಲಿ ಅದರ ರೆಪ್ಲಿಕಾ ಮಾಡಿದ್ದಾರೆ, ಭಿಕ್ಷಾಟನೆ ಮಾಡ್ತಾ ಇರೋದು. ದ್ವಾರಕಾಮಾಯಿಲಿ ಎಲ್ಲರಿಗೂ ಊಟ ಬಡಿಸ್ತಾ ಇರೋದು. ಹಾಗೆ ಮೊದಲು ದ್ವಾರಕಾಮಾಯಿ ಹೇಗಿತ್ತು ಅಂತ ನಾವಿಲ್ಲಿ ನೋಡಬಹುದು. ಅಲ್ಲಿ ಗೋಧಿ ತುಂಬಿರೋ ಚೀಲ ಎಲ್ಲ ಇರೋದು ಈಗಲೂ ದ್ವಾರಕಾಮಾಯಿಲಿ ಅದೆಲ್ಲ ಇದೆ. ಬಾಬಾ ಕೊನೆ ಉಸಿರು ಎಳೆಯೋಕ್ಕೆ ಮೊದಲು ಲಕ್ಷ್ಮೀಬಾಯಿ ಶಿಂಡೆ ಅವ್ರಿಗೆ 9 ಕಾಯಿನ್ಸ್ ಕೊಡೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಬಾಬಾ ತಂದೆ ಸಮಾಧಿ ಆದಮೇಲೆ ಅಬ್ದುಲ್ ಬಾಬಾ ಅವ್ರಿಗೆ ಪ್ರೇ ಮಾಡ್ತಾ ಇರೋದು ಇಲ್ಲಿ ತೋರಿಸ್ತಾ ಇದ್ದಾರೆ. ಒಳಗಡೆ ಎಲ್ಲ ನೋಡ್ತಾ ಆಲ್ಮೋಸ್ಟ್ ½ an hour to 1 hour ಟೈಮ್ ಸ್ಪೆಂಡ್ ಮಾಡಬಹುದು. ತುಂಬ ಚೆನ್ನಾಗಿತ್ತು. ಆಗಿನ ಕಾಲದ ಶಿರಡಿ ಹೇಗಿತ್ತು ಮತ್ತು ಬಾಬಾ ತಂದೆ ಲೈಫಲ್ಲಿ ಏನೇನು ಇಂಪಾರ್ಟೆಂಟ್ ನಡೆದಿತ್ತು, ಅವ್ರ ಜೊತೆ ಯಾರ್ಯಾರಿದ್ರು ಅದನ್ನೆಲ್ಲ ರೆಪ್ಲಿಕಾ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಬಂದರೆ ಹಾರ್ಸ್ ಆ್ಯಂಡ್ ಕ್ಯಾಮಲ್ ರೈಡ್ ಇದೆ. 60 rupees ಚಾರ್ಜ್ ಮಾಡ್ತಾರೆ ಈಚ್ ರೈಡ್. ಅಡಲ್ಟ್ ಆ್ಯಂಡ್ ಕಿಡ್ ಇಬ್ಬರು ಕೂತ್ಕೊಳ್ಳೋ ಹಾಗಿದ್ರೆ 110 ಚಾರ್ಜ್ ಮಾಡ್ತಾರೆ. ಹಾಗೆ ಫುಡ್ ಸ್ಟಾಲ್ ಕೂಡ ಇದೆ. ಅಲ್ಲಿ ಮ್ಯಾಗಿ, ಚಾಟ್ಸ್ ಅದೆಲ್ಲನೂ ಸಿಗುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಫೋಟೋ ಝೋನ್ ಅಂತ ಇದೆ ಮಕ್ಕಳಿಗೆ. ಪ್ಲೇ ಏರಿಯಾ ಕೂಡ ಇದೆ. ಇಲ್ಲಿ ಈವ್ನಿಂಗ್ ಬಂದರೆ ಆರಾಮಾಗಿ 3 to 4 hours ಟೈಮ್ ಸ್ಪೆಂಡ್ ಮಾಡಬಹುದು. ಅಂದರೆ ಆಗೋಗುತ್ತೆ, ಅಷ್ಟು ಟೈಮ್ ಗೊತ್ತಾಗಲ್ಲ ಟೈಮ್ ಹೋಗೋದು ಇಲ್ಲಿ. ಟೈಮ್ ಈಗ 8:45 ಆಗಿದೆ. ಕರ್ನಾಟಕ ಭವನಲ್ಲೇ ಡಿನ್ನರ್ ಮುಗಿಸಿ ಹೊರಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು ಬಾಬಾ ತಂದೆ ದರ್ಶನ ಮಾಡಿ. ಹಾಗೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಬೇಜಾರು ಆಗ್ತಿದೆ. ನಮ್ಮ ಟ್ರೈನ್ ಇರೋದು 10:30ಗೆ, ಬಟ್ ನೋಡಬೇಕು, ಇನ್ನೂ ಡಿಲೇ ಆಗೋ ಚಾನ್ಸಸ್ಸು ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಟ್ರೈನ್ ಇನ್ನೂ ½ an hour ಡಿಲೇ ಆಗಿದೆ. 10:55 ತೋರಿಸ್ತಾ ಇದೆ. ಈಗ ನೋಡಬೇಕು ಎಷ್ಟೊತ್ತಿಗೆ ಬರುತ್ತೆ ಅಂತ. ನಾವು ರಿಟರ್ನ್ ಜರ್ನಿಗೆ ಫಸ್ಟ್ AC ಕೋಚ್ ಬುಕ್ ಮಾಡಿದ್ವಿ. ಎಲ್ಲರಿಗೂ ಒಟ್ಟಿಗೆ ಒಂದೇ ಕ್ಯಾಬಿನಲ್ಲಿ, ಲೈಕ್ 2 different ಕ್ಯಾಬಿನ್ಸ್ ಸಿಗುತ್ತೆ ಅಂದ್ಕೊಂಡ್ವಿ, ಬಟ್ ಬೇರೆ ಬೇರೆ ಕ್ಯಾಬಿನ್ ಸಿಕ್ಕಿದೆ. ನೋಡಬೇಕು ಏನು ಮಾಡೋದು. ಟ್ರೈನ್ ಫುಡ್ ಅಂತೂ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ಉಪ್ಮಾ ಆರ್ಡರ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೆ. ಇದರಲ್ಲಿ ಉಪ್ಪು ಖಾರ ಏನೂ ಇಲ್ಲ, ಜಲ್ಲಿ ಥರ ಇದೆ ಅಷ್ಟೇ. ಪೋಹ ಕೂಡ ತೊಗೊಂಡಿದ್ದಾರೆ. ಪೋಹ ಸ್ವಲ್ಪ ಬೆಟರ್ ಇದೆ ಉಪ್ಮಾಗಿಂತ. ನೆಕ್ಸ್ಟ್ ಯಾರೇ ಆರ್ಡರ್ ಮಾಡಿದ್ರು ಟ್ರೈನಲ್ಲಿ ಉಪ್ಮಾ ಆರ್ಡರ್ ಮಾಡಬೇಡಿ. ಫಸ್ಟ್ AC ಕೋಚ್ನ ಕೂಪ್ ಇದು. ಕೆಳಗಡೆ ಒಂದು ಬರ್ತ್ ಇದೆ ಆ್ಯಂಡ್ ಮೇಲ್ಗಡೆ ಒಂದು ಬರ್ತು. ಇಲ್ಲಿ ಸ್ಟೇರ್ಸ್ ಕೊಟ್ಟಿದ್ದಾರೆ ಕ್ಲೈಂಬ್ ಮಾಡೋದಕ್ಕೆ. ಬೇರೆ ಇದರಲ್ಲೆಲ್ಲ 3 ಟೈರ್ 2 ಟೈರ್ನಲ್ಲೆಲ್ಲ ಲ್ಯಾಡರ್ ಇರುತ್ತೆ. ಡಸ್ಟ್ಬಿನ್ ಇಟ್ಟಿದ್ದಾರೆ. ವಾಟರ್ ಬಾಟಲ್ ಇಡೋದಕ್ಕೆ ಸ್ಪೇಸ್. ಮಿರರ್ ಇದೆ. ಹಾಗೆ ಒಂದು ಟೇಬಲ್, ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಆ್ಯಂಡ್ ಹೆಲ್ಪ್ಲೈನ್ ನಂಬರ್ಸ್ ಕೊಟ್ಟಿದ್ದಾರೆ. ಕ್ಲೀನ್ ಎಲ್ಲ ಮಾಡಬೇಕು ಅಂದರೆ ಕಾಲ್ ಮಾಡ್ಬೋದು. ಟವಲ್ ಅದೆಲ್ಲನೂ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಟಿದ್ರು.
ಇಲ್ಲಿಗೆ ನನ್ನ ಶಿರಡಿ ಜರ್ನಿಯ ವ್ಲಾಗ್ ಎಂಡ್ ಆಗ್ತಿದೆ. ಪ್ರೀವಿಯಸ್ 2 ವ್ಲಾಗ್ಸ್ನ ಚೆಕ್ ಮಾಡೋದು ಮರಿಬೇಡಿ. ಅದರಲ್ಲಿ ನಾನು ಸಾಯಿ ತೀರ್ಥಕ್ಕೆ ಹೋಗಿದ್ದು ಆ್ಯಂಡ್ ನನ್ನ ಟ್ರೈನ್ ಜರ್ನಿ ಬಗ್ಗೆ ಎಲ್ಲ ಇದೆ. ನಾನಂತೂ ಶಿರಡಿಗೆ ಹೋಗೋದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಥ್ಯಾಂಕ್ ಯು.